ನಮಸ್ಕಾರ ಮೇಷರಾಶಿಯವರೇ. ಹಲವು ಬಾರಿ ಜನರು ಹೀಗೆ ಹೇಳುವುದನ್ನು ನಾನು ಖುದ್ದಾಗಿ ಕೇಳಿದ್ದೇನೆ. ಇವನಿಗೆ ಅಥವಾ ಇವಳಿಗೆ ತುಂಬಾ ಕೋಪ, 2 ನಿಮಿಷದಲ್ಲಿ ಕೆರಳಿ ಬಿಡುತ್ತಾರೆ, ಯಾರ ಮಾತನ್ನೂ ಕೇಳುವುದಿಲ್ಲ, ಅರೆ ತಾನೇ ಎಲ್ಲರಿಗೂ ಬಾಸ್ ಆಗಿ ಬಿಡುತ್ತಾರೆ, ತಂಡದಲ್ಲಿದ್ದರೂ ಒಬ್ಬಂಟಿಯಾಗಿ ನಡೆಯುತ್ತಾರೆ. ಮತ್ತು ಇದೇ ಜನರು ಹೀಗೂ ಹೇಳುವುದನ್ನು ಕೇಳಬಹುದು, ಯಾರೇ ಈ ವ್ಯಕ್ತಿ ಒಮ್ಮೆ ಜೊತೆಯಾಗಿ ಬಿಟ್ಟರೆ ಕೆಲಸವಾಯಿತೆಂದೇ ಅರ್ಥ, ಇವರಿಗಿಂತ ದೊಡ್ಡ ಫೈಟರ್ ಬೇರೆ ಯಾರೂ ಇಲ್ಲ. ಒಬ್ಬನೇ ವ್ಯಕ್ತಿಯನ್ನು ಜಗತ್ತು 2 ರೀತಿಯಲ್ಲಿ ನೋಡುತ್ತಿದೆ ಅಲ್ಲವೇ? ಮೇಷರಾಶಿಯವರೇ, ನಾನು ನಿಮ್ಮನ್ನು ಕೇಳುತ್ತೇನೆ, ಈ ಮಾತನ್ನು ನಾನು ನಿಮಗೆ ಹೇಗೆ ಹೇಳುತ್ತಿದ್ದೇನೆ? ಮಾತಿನಲ್ಲಿ ಹುರುಳು ಇರಬೇಕಲ್ಲವೇ? ನೋಡಿ ಮೇಷರಾಶಿಯವರೇ, ಯಾರು ಒಳಗಿನಿಂದ ಸೋತರೂ ಹೊರಗಿನಿಂದ ಹೋರಾಡುತ್ತಲೇ ಇರುತ್ತಾರೋ, ಜಗತ್ತು ಯಾರನ್ನು ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದೆಯೋ ಅವರೇ ಒಂದು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಗುರಾಣಿಯಾಗಿ ನಿಲ್ಲುವ ಜನರಾಗಿರುತ್ತಾರೆ. ಆದರೆ ಪದೇ ಪದೇ ಮೋಸ ಹೋದಾಗ ಅವರ ಹೋರಾಟವು ಒಬ್ಬಂಟಿ ಹೋರಾಟವಾಗಿ ಬದಲಾಗುತ್ತದೆ. ಆಗಸ್ಟ್ 3ರಿಂದ ಆಗಸ್ಟ್ 15ರವರೆಗೆ ನಿಮ್ಮ ಮನೆಯಲ್ಲಿ ದೊಡ್ಡ ಬದಲಾವಣೆಗಳು ಮತ್ತು ಏರುಪೇರುಗಳು ಆಗಲಿವೆ. ಏನಾಗಲಿದೆ, ಹೇಗೆ ಆಗಲಿದೆ, ಇದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಪೂರ್ತಿ ಈ ವಿಡಿಯೋವನ್ನು ಖಂಡಿತವಾಗಿ ನೋಡಿ ಮತ್ತು ನಮ್ಮ ಚಾನೆಲ್ನ ಕಂಟೆಂಟ್ ನಿಮಗೆ ಇಷ್ಟವಾದರೆ ಹಾಗೂ ನಮ್ಮ ಈ ಪ್ರಯತ್ನವನ್ನು ಮುಂದೆ ಕೊಂಡೊಯ್ಯಲು ನೀವು ಸಹಕರಿಸಲು ಬಯಸಿದರೆ ನೀವು ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಜಾಯಿನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಬಹುದು. ನಿಮ್ಮ ಈ ಚಿಕ್ಕ ಸಹಕಾರವು ನಮಗೆ ಇನ್ನಷ್ಟು ಉತ್ತಮ ಮತ್ತು ಗುಣಮಟ್ಟದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತವೆ. ನಿಮ್ಮ ಲಗ್ನ ಅಂದರೆ ನಿಮ್ಮ ಶರೀರ, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಶಕ್ತಿಯ ಒಡೆಯ ಮಂಗಳ. ಆಗಸ್ಟ್ 2 ಮತ್ತು 3ರ ಸುಮಾರಿಗೆ ಮಂಗಳನು ಗೋಚಾರವಾಗಿ ನಿಮ್ಮ 3ನೇ ಮನೆಗೆ ಅಂದರೆ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 3ನೇ ಮನೆಯು ಪರಾಕ್ರಮ, ಧೈರ್ಯ, ಕಿರಿಯ ಸಹೋದರ ಅಥವಾ ಸಹೋದರಿಯರು ಮತ್ತು ಸಣ್ಣ ಪ್ರಯಾಣಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ಮಂಗಳನು ಸಂಪೂರ್ಣವಾಗಿ ಪೀಡಿತ ಸ್ಥಿತಿಯಲ್ಲಿದ್ದಾನೆ. ಅವನು ರಾಹುವಿಗೆ ಸಂಬಂಧಿಸಿದ ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ನವಾಂಶ ಕುಂಡಲಿಯಲ್ಲೂ ವೃಶ್ಚಿಕ ನವಾಂಶದ ಪ್ರಭಾವ ಬರುತ್ತಿದೆ. ನೀವು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ, ರಾಹು ವಾಯುತತ್ವ ಮತ್ತು ಮಂಗಳ ಅಗ್ನಿತತ್ವ, ಈ 2 ಶಕ್ತಿಗಳು ಒಗ್ಗೂಡಿದಾಗ ದಾವಾನಲ ಸೃಷ್ಟಿಯಾಗುತ್ತದೆ. ಅಂದರೆ ನಂದಿಸಲು ಬಹಳ ಕಷ್ಟವಾಗುವಂತಹ ಕಾಡಿನ ಅನಿಯಂತ್ರಿತ ಬೆಂಕಿ. ಇದು ನಿಮ್ಮೊಳಗೆ ಅದ್ಭುತವಾದ ಆಕ್ರಮಣಶೀಲತೆ ಮತ್ತು ಮಹತ್ವಾಕಾಂಕ್ಷೆಯನ್ನು ತುಂಬುವಂತಹ ಪ್ರಚಂಡ ಶಕ್ತಿಯಾಗಿದೆ. ಇದರ ಅತಿ ದೊಡ್ಡ ಸಕಾರಾತ್ಮಕ ಪರಿಣಾಮ ನಿಮ್ಮ ಮನೋವಿಜ್ಞಾನದ ಅಂದರೆ ಮಾನಸಿಕ ಸ್ಥಿತಿಯ ಮೇಲಾಗಲಿದೆ. ನೀವು ಕಳೆದ ಹಲವು ತಿಂಗಳುಗಳಿಂದ ಯಾವುದೇ ಮಾನಸಿಕ ಒತ್ತಡದಲ್ಲಿದ್ದರೆ ಅಥವಾ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಹೆದರುತ್ತಿದ್ದರೆ ಈ ಕಾಡ್ಗಿಚ್ಚು ಆ ಭಯವನ್ನು ಸುಟ್ಟು ಬೂದಿ ಮಾಡುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಹಠಾತ್ತನೆ ಅತಿ ಉನ್ನತ ಮಟ್ಟದಲ್ಲಿರುತ್ತದೆ. ಆದರೆ ಪ್ರತಿಯೊಂದು ಪ್ರಚಂಡ ಶಕ್ತಿಯೊಂದಿಗೂ ಕೆಲವು ಮುನ್ನೆಚ್ಚರಿಕೆಗಳೂ ಅಗತ್ಯ. 3ನೇ ಮನೆಯಲ್ಲಿ ಮಂಗಳನ ಈ ವಾಯು ಮತ್ತು ಅಗ್ನಿಯ ಸಮ್ಮಿಶ್ರಣವು ಪ್ರಯಾಣದಲ್ಲಿ ಭಾರಿ ಅಪಾಯವನ್ನು ಉಂಟು ಮಾಡುತ್ತಿದೆ. ಆಗಸ್ಟ್ 3ರಿಂದ ಆಗಸ್ಟ್ 15ರ ನಡುವೆ ಯಾವುದೇ ಪ್ರಯಾಣವನ್ನು ಮುಂದೂಡಲು ಸಾಧ್ಯವಿದ್ದರೆ ಅದನ್ನು ಮುಂದೂಡಿ ಎಂಬುದು ನನ್ನ ಸ್ಪಷ್ಟ ಮತ್ತು ಕಟ್ಟುನಿಟ್ಟಿನ ಸಲಹೆಯಾಗಿದೆ. ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಲಾಯಿಸಿ. ಈ ಸಮಯದಲ್ಲಿ ಅಪಘಾತಗಳ ಅಥವಾ ಪ್ರಯಾಣದ ವೇಳೆ ಅಪರಿಚಿತರೊಂದಿಗೆ ವಿವಾದಗಳಾಗುವ ಬಲವಾದ ಸಾಧ್ಯತೆಗಳು ಕುಂಡಲಿಯಲ್ಲಿ ಕಂಡುಬರುತ್ತಿದೆ. ಇದಲ್ಲದೆ ಮಂಗಳನ ಈ ಗೋಚಾರದ ಕಾರಣದಿಂದಾಗಿ ಪಿತ್ರಾರ್ಜಿತ ಆಸ್ತಿ, ಜಮೀನು ಅಥವಾ ವಾಹನಗಳ ಬಗ್ಗೆ ನಿಮ್ಮ ಮತ್ತು ನಿಮ್ಮ ಒಡಹುಟ್ಟಿದವರ ನಡುವೆ ಇದ್ದಕ್ಕಿದ್ದಂತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು. ಅವರು ಯಾವುದಾದರೂ ದೊಡ್ಡ ಸಂಕಷ್ಟ ಸಿಲುಕಬಹುದು ಮತ್ತು ಆ ಸಂಕಷ್ಟವನ್ನು ಬಗೆಹರಿಸುವ ಸಂಪೂರ್ಣ ಹೊರೆ ನಿಮ್ಮ ಹೆಗಲ ಮೇಲೆ ಬೀಳುವ ಸಾಧ್ಯತೆಯೂ ಇದೆ. ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನು ಪ್ರಾರಬ್ಧ ಎನ್ನುತ್ತಾರೆ. ನೀವು ಇಷ್ಟಪಡದಿದ್ದರೂ ನಿಮ್ಮ ಸಂಬಂಧಿಕರು ಅಥವಾ ಒಡಹುಟ್ಟಿದವರಿಂದಾಗಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ಇದನ್ನು ಹೊರೆ ಎಂದು ಭಾವಿಸಬೇಡಿ, ಇದನ್ನು ನಿಮ್ಮ ಕರ್ಮ ಎಂದು ತಿಳಿದು ನಿಭಾಯಿಸಿ. ಈಗ ನಾವು ನಿಮಗೆ ಅತಿ ಹೆಚ್ಚು ರಾಜತಾಂತ್ರಿಕತೆ, ಜಾಣ್ಮೆ ಮತ್ತು ತಿಳುವಳಿಕೆಯ ಅಗತ್ಯವಿರುವ ಕ್ಷೇತ್ರವನ್ನು ವಿಶ್ಲೇಷಿಸುತ್ತೇವೆ. ಆಗಸ್ಟ್ 1ರಂದು ಶುಕ್ರನು ಗೋಚಾರವಾಗಿ ಕನ್ಯಾ ರಾಶಿಗೆ ಬಂದಿದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರನು ನೀಚನಾಗುತ್ತಾನೆ, ಅಂದರೆ ತನ್ನ ಅತ್ಯಂತ ದುರ್ಬಲ ಸ್ಥಿತಿಗೆ ಹೋಗುತ್ತಾನೆ. ಮೇಷರಾಶಿಯವರಿಗೆ ಶುಕ್ರನು ಧನ ಮತ್ತು ಮಾತು ಮತ್ತು ವಿವಾದದ ಮನೆಯ ಒಡೆಯ. ಈ ನೀಚ ಶುಕ್ರನು ರೋಗ, ಸಾಲ ಮತ್ತು ಶತ್ರುಗಳ ಮನೆಯಾದ ನಿಮ್ಮ 6ನೇ ಮನೆಯಲ್ಲಿ ಬಂದು
ಕುಳಿತಿದ್ದಾನೆ. ಇಲ್ಲಿಗೆ ಬರುವ ಮೂಲಕ ಪರಿಸ್ಥಿತಿ ಸ್ವಲ್ಪ ನಾಜೂಕಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಯಾವುದೇ ದೊಡ್ಡ ಕಾರಣವಿಲ್ಲದೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಶುರುವಾಗಬಹುದು. ನೀವು ಹೇಳುವುದು ಒಂದಾದರೆ ನಿಮ್ಮ ಜೀವನ ಸಂಗಾತಿ ಅದಕ್ಕೆ ತದ್ವಿರುದ್ಧವಾಗಿ ಅರ್ಥವನ್ನು ಕಲ್ಪಿಸಿಕೊಳ್ಳುವುದು ನೀವು ನೋಡಬಹುದು. ಈ ಅವಧಿಯಲ್ಲಿ ನಿಮ್ಮ ಜೀವನ ಸಂಗಾತಿ ಸಾಕಷ್ಟು ಉಗ್ರವಾದ ಮಾತುಗಳನ್ನು ಆಡಬಹುದು. ನಮ್ಮ ಶಾಸ್ತ್ರಗಳಲ್ಲಿ ಗ್ರಹ ಆಧೀನಂ ಜಗತ್ ಸರ್ವಂ ಎಂದು ಹೇಳಲಾಗಿದೆ. ಅಂದರೆ ಈ ಇಡೀ ಜಗತ್ತು ಗ್ರಹಗಳ ಅಧೀನದಲ್ಲಿದೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಮೇಲೆ ಕೋಪಗೊಂಡಾಗ 6ನೇ ಮನೆಯಲ್ಲಿ ಕುಳಿತಿರುವ ನೀಚ ಶುಕ್ರನೇ ಅವರಿಂದ ಅದೆಲ್ಲವನ್ನೂ ಹೇಳಿಸುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಗ್ರಹಗಳ ಪ್ರಭಾವವು ಆಗಿದೆ ಎಂದರೆ ಅವರ ಮನಸ್ಸು ಅಸಮತೋಲನದಲ್ಲಿದೆ. ಹಾಗಾಗಿ ಆಗಸ್ಟ್ 15ರವರೆಗೆ ಮರು ಮಾತನಾಡಬೇಡಿ, ತಿರುಗೇಟು ನೀಡಬೇಡಿ ಎಂಬುದು ನನ್ನ ಸಲಹೆ. ನಿಮ್ಮ ಮೌನವೇ ನಿಮ್ಮ ಸಂಬಂಧದ ಅತಿದೊಡ್ಡ ಗೆಲುವಾಗುತ್ತದೆ. ವಿವಾಹದ ಹೊರತಾಗಿ ಶುಕ್ರನ ಈ ಗೋಚಾರವು ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಅಂದ್ರೆ ವರ್ಕ್ ಪ್ಲೇಸ್ ನಲ್ಲಿ ಒಂದು ವಿಶೇಷ ಎಚ್ಚರಿಕೆಯನ್ನು ನೀಡುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಹಿಳಾ ಸಹೋದ್ಯೋಗಿಗಳೊಂದಿಗೆ ಯಾವುದೇ ವಿವಾದ ಅಥವಾ ತಪ್ಪು ಗ್ರಹಿಕೆಗಳನ್ನು ಬೆಳೆಸಿಕೊಳ್ಳುವುದನ್ನು ತಪ್ಪಿಸಿ. ಆಗಸ್ಟ್ 2ರ ನಂತರ ಕೆಲಸದ ಸ್ಥಳದಲ್ಲಿ ಓರ್ವ ಮಹಿಳೆಯಿಂದಾಗಿ ತಪ್ಪು ಗ್ರಹಿಕೆ ಉಂಟಾಗುವ ಯೋಗವಿದೆ. ಅಂತರ ಕಾಯ್ದುಕೊಳ್ಳಿ ಮತ್ತು ಸಂಪೂರ್ಣವಾಗಿ ವೃತ್ತಿಪರರಾಗಿರಿ. ಆದಾಗ್ಯೂ ನಿಮ್ಮ ಕಿರಿಯ ಉದ್ಯೋಗಿಗಳು, ವಿಶೇಷವಾಗಿ ಪುರುಷರು, ಈ ಸಮಯದಲ್ಲಿ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ. ಇದರ ಜೊತೆಗೆ 7ನೇ ಮನೆಯ ಒಡೆಯನು ರೋಗದ ಮನೆಯಲ್ಲಿ ನೀಚನಾಗಿರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಹಠಾತ್ ಕುಸಿತ ಉಂಟಾಗಬಹುದು. ಅವರ ಚಿಕಿತ್ಸೆಗಾಗಿ ನಿಮ್ಮ ಸಮಯ ಮತ್ತು ಹಣ ಖರ್ಚಾಗಬಹುದು. ಆದ್ದರಿಂದ ಅವರ ಆರೋಗ್ಯವನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬೇಡಿ. ಹೊರಗೆ ಇಷ್ಟೆಲ್ಲಾ ಸಂಘರ್ಷವಿದ್ದರೆ ನಿಮ್ಮ ಮನೆಯೊಳಗೆ ನೆಮ್ಮದಿ ಇದೆ. ಈ ಇಡೀ ಅವಧಿಯಲ್ಲಿ ನಿಮ್ಮ ಮನೆ ಮತ್ತು ಸುಖದ ಮನೆಯಾಗಿರುವ ನಿಮ್ಮ 4ನೇ ಮನೆಯು ಭೇದಿಸಲಾಗದ ಕೋಟೆಯಂತೆ ಬಲವಾಗಿದೆ. ನಿಮ್ಮ 4ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ತನ್ನ ಉಚ್ಚ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅದೃಷ್ಟದ ಒಡೆಯನು 4ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತಾಗ ಅತ್ಯಂತ ಶಕ್ತಿಯುತ ಮತ್ತು ಶುಭಕರವಾದ ಕೇಂದ್ರ ತ್ರಿಕೋನ ರಾಜಯೋಗವು ನಿರ್ಮಾಣವಾಗುತ್ತದೆ. ಪ್ರಪಂಚದಾದ್ಯಂತ ಸುಸ್ತಿನ ನಂತರ ನೀವು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿದಾಗ ನಿಮಗೆ ಅದ್ಭುತವಾದ ಶಾಂತಿಯ ಅನುಭವವಾಗುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ಸಂಕೇತವಾಗಿದೆ. ಗುರುವಿನ ಈ ಉಚ್ಚ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಸಾತ್ವಿಕ ಶಕ್ತಿಯನ್ನು ತರುತ್ತಿದೆ. ಆಧ್ಯಾತ್ಮದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯ ಅಥವಾ ಅನುಷ್ಠಾನ ನಡೆಯಬಹುದು. ಭೂಮಿ, ಆಸ್ತಿ ಅಥವಾ ಹೊಸ ವಾಹನವನ್ನು ಖರೀದಿಸಲು ಕೂಡ ಇದು ಬಹಳ ಅದ್ಭುತ ಸಮಯವಾಗಿದೆ. ಪಿತ್ರಾರ್ಜಿತ ಆಸ್ತಿಯ ಯಾವುದೇ ಹಳೆಯ ವಿವಾದ ನಡೆಯುತ್ತಿದ್ದರೆ ಗುರುವಿನ ಕೃಪೆಯಿಂದ ಆಗಸ್ಟ್ 2ರ ನಂತರ ಅದು ನಿಮ್ಮ ಪರವಾಗಿ ಸಕಾರಾತ್ಮಕವಾಗಿ ಇತ್ಯರ್ಥವಾಗುವ ನಿರೀಕ್ಷೆ ಇದೆ. ಆಗಸ್ಟ್ 2ರಿಂದ ಆಗಸ್ಟ್ 5ರವರೆಗಿನ ಸಮಯವು ನಿಮಗೆ ಅವಕಾಶಗಳ ಕಿಟಕಿಯಾಗಿದೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ತಪ್ಪು ಗ್ರಹಿಕೆಗಳು ಈಗ ದೂರವಾಗಲು ಪ್ರಾರಂಭಿಸುತ್ತವೆ ಮತ್ತು ತಾಯಿಯವರ ಸಂಪೂರ್ಣ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ. ಈಗ ನಾವು ನಿಮ್ಮ ವೃತ್ತಿ ಜೀವನ, ಕೆರಿಯರ್ ಮತ್ತು ಪ್ರೊಫೆಷನ್ ಬಗ್ಗೆ ಮಾತನಾಡೋಣ. ನಿಮ್ಮ ಕರ್ಮಸ್ಥಾನದ ಒಡೆಯ ಶನಿದೇವ ಮತ್ತು ಅವರು ಈ ಸಮಯದಲ್ಲಿ ನಿಮ್ಮ 12ನೇ ಮನೆಯಾದ ಮೀನರಾಶಿಯಲ್ಲಿ ವಕ್ರಿಯಾಗಿ ಕುಳಿತಿದ್ದಾರೆ. 12ನೇ ಮನೆಯು ವೆಚ್ಚ, ನಷ್ಟ ಮತ್ತು ವಿದೇಶಕ್ಕೆ ಸಂಬಂಧಿಸಿದ್ದಾಗಿದೆ. ಶನಿಯು ಇಲ್ಲಿರುವುದು ನಿಮ್ಮ ಮೇಲೆ ಶನಿಯ ಸಾಡೆ ಸಾತ್ಯ ಮೊದಲ ಹಂತವು ಪ್ರಾರಂಭವಾಗಿದೆ ಎಂಬುದರ ಸಂಕೇತವಾಗಿದೆ. ಈ ಸಮಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಮಾನಸಿಕ ತೃಪ್ತಿ ಸಿಗದಿರಬಹುದು ಮತ್ತು ಕೆಲಸದ ಹೊರೆ ತುಂಬಾ ಹೆಚ್ಚಾಗಿರಬಹುದು. ಶನಿಯು ರೇವತಿ ನಕ್ಷತ್ರದಲ್ಲಿದ್ದಾನೆ. ಇದು ಕಾಲಪುರುಷ ಚಕ್ರದ ಕೊನೆಯ ನಕ್ಷತ್ರವಾಗಿದೆ. ಇದರರ್ಥ ನಿಮ್ಮ ವೃತ್ತಿಪರ ಜೀವನದ ಒಂದು ಹಳೆಯ ಅಧ್ಯಾಯವು ಈಗ ಮುಕ್ತಾಯಗೊಳ್ಳುತ್ತಿದೆ. ತನ್ಮೂಲಕ ಒಂದು ಸಂಪೂರ್ಣ ಹೊಸ ಅಧ್ಯಾಯವು ಪ್ರಾರಂಭವಾಗಲು ಸಾಧ್ಯವಾಗುತ್ತದೆ. ಶನಿಯು ವಕ್ರಿಯಾಗಿದ್ದಾನೆ. ಆದ್ದರಿಂದ ಮುಂದೆ ಹೋಗುವ ಮೊದಲು ನಿಮ್ಮ ಒಳಗಿನ ನ್ಯೂನತೆಗಳನ್ನು, ನಿಮ್ಮ ಕೋಪ ಮತ್ತು ಆತುರದ ಸ್ವಭಾವವನ್ನು ಸುಧಾರಿಸಿಕೊಳ್ಳಿ ಎಂದು ಅವನು ನಿಮಗೆ ಹೇಳುತ್ತಿದ್ದಾನೆ. ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಆಗಸ್ಟ್ 2ರಿಂದ 5ರ ನಡುವೆ ಯೋಜನೆ ರೂಪಿಸಿ. ಆದರೆ ಕೆಲಸವನ್ನು ಆಗಸ್ಟ್ 16ರ ನಂತರವೇ ಪ್ರಾರಂಭಿಸಿ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಅಥವಾ ವಿದೇಶಕ್ಕೆ ಹೋಗಲು ಕಾಯುತ್ತಿರುವವರಿಗೆ ಈ ಸಮಯವು ಅತ್ಯಂತ ಅದೃಷ್ಟಶಾಲಿಯಾಗಿದೆ. ಆದರೆ ಕಚೇರಿಯ ರಾಜಕೀಯದಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ನಿಮ್ಮ 11ನೇ ಮನೆಯಲ್ಲಿ ರಾಹು ಕುಳಿತಿದ್ದಾನೆ. ಈ ಸಮಯದಲ್ಲಿ ಗುಪ್ತ ಮಾರ್ಗಗಳ ಮೂಲಕ ನಿಮಗೆ ಧನಲಾಭವಾಗುವ ಸಾಧ್ಯತೆ ಇದೆ. ಬಾಕಿ ಉಳಿದಿರುವ ಹಳೆಯ ಪಾವತಿಗಳು ಸಿಗಬಹುದು. ವಿಮೆಯ ಹಣ ಬರುವ ಅಥವಾ ಇಂಟರ್ನೆಟ್ ಮತ್ತು ವಿದೇಶಿ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ದೊಡ್ಡ ಲಾಭವಾಗಬಹುದು. ಲಿಕ್ವಿಡ್ ಕ್ಯಾಶ್ ಹರಿವು ಇರುತ್ತದೆ. ಆದರೆ 6ನೇ ಮನೆಯಲ್ಲಿ ಕುಳಿತಿರುವ ನೀಚ ಶುಕ್ರನು
ಆರೋಗ್ಯದ ಮೇಲಿನ ವೆಚ್ಚಗಳನ್ನು ವಿಪರೀತವಾಗಿ ಹೆಚ್ಚಿಸಲಿದ್ದಾನೆ. ಓರ್ವ ಅನುಭವಿ ಜ್ಯೋತಿಷಿಯಾಗಿ ನನ್ನ ಕಟ್ಟುನಿಟ್ಟಿನ ಎಚ್ಚರಿಕೆ ಏನೆಂದರೆ, ಈ 15 ದಿನಗಳ ಅವಧಿಯಲ್ಲಿ ಯಾವುದೇ ರೀತಿಯ ಹೊಸ ಆರ್ಥಿಕ ಹೂಡಿಕೆ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ, ಶೇರ್ ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ಹೊಸ ಭೂಮಿಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ ಮತ್ತು ಯಾರಿಗೂ ಸಾಲ ನೀಡಬೇಡಿ. ಯಾವುದಾದರೂ ಅತ್ಯಂತ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಪ್ರಾಮಾಣೀಕೃತ ಆರ್ಥಿಕ ಸಲಹೆದಾರರೊಂದಿಗೆ ಖಂಡಿತವಾಗಿಯೂ ಚರ್ಚಿಸಿ. ಶನಿಯ ವಕ್ರ ಚಲನೆಯಿಂದಾಗಿ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯವು ನಿಮ್ಮ ಕಠಿಣ ಪರಿಶ್ರಮವನ್ನು ಹಾಳು ಮಾಡಬಹುದು. ಆಗಸ್ಟ್ ತಿಂಗಳಲ್ಲಿ ಒಂದು ದೊಡ್ಡ ಖಗೋಳ ಘಟನೆಯೂ ನಡೆಯಲಿದೆ. ಆಗಸ್ಟ್ 12ರ ಶ್ರಾವಣ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಸಂಭವಿಸಲಿದೆ ಮತ್ತು ಈ ಗ್ರಹಣವು ನಿಮ್ಮ 5ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಅಲ್ಲಿ ಈಗಾಗಲೇ ಕೇತು ವಿರಾಜಮಾನನಾಗಿದ್ದಾನೆ. 5ನೇ ಮನೆಯು ಶಿಕ್ಷಣ, ಪ್ರೇಮ ಮತ್ತು ಬುದ್ಧಿಮತ್ತೆಗೆ ಸಂಬಂಧಿಸಿದ್ದಾಗಿದೆ. ನೀವು ಯಾವುದೇ ಪ್ರೇಮ ಸಂಬಂಧದಲ್ಲಿದ್ದರೆ ಕೇತುವು ಅಲ್ಲಿ ಗೊಂದಲ ಮತ್ತು ಶೂನ್ಯತೆಯನ್ನು ಉಂಟು ಮಾಡುತ್ತಿದ್ದಾನೆ. ತಪ್ಪು ಗ್ರಹಿಕೆಗಳು ಉತ್ತುಂಗದಲ್ಲಿರಬಹುದು. ಆಗಸ್ಟ್ 12ರ ಸುಮಾರಿಗೆ ನಿಮ್ಮ ಪಾಲುದಾರರೊಂದಿಗೆ ಬಹಳ ಜಾಣ್ಮೆಯಿಂದ, ರಾಜತಾಂತ್ರಿಕತೆಯಿಂದ ವರ್ತಿಸಿ ಮತ್ತು ಯಾವುದೇ 3ನೇ ವ್ಯಕ್ತಿಯು ಸಂಬಂಧದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಮೇಲೆಯೇ ಅನಗತ್ಯ ಅನುಮಾನಗಳು ಮೂಡಬಹುದು. ಆಗಸ್ಟ್ 17ರಂದು ಸೂರ್ಯನು ಗೋಚಾರವಾಗಿ ತನ್ನದೇ ಆದ ಸಿಂಹರಾಶಿಗೆ ಬಂದ ಕೂಡಲೇ ಈ ಗ್ರಹಣ ದೋಷವು ಕೊನೆಗೊಳ್ಳುತ್ತದೆ ಮತ್ತು ಏಕಾಗ್ರತೆ ಮರಳಿ ಬರುತ್ತದೆ. ಗೃಹಿಣಿಯರು ಮತ್ತು ತಾಯಂದಿರು ಹಾಗೂ ನನ್ನ ಸಹೋದರಿಯರಿಗೆ ಗುರುವಿನ ಉಚ್ಚ ದೃಷ್ಟಿಯಿಂದಾಗಿ ಮನೆಯೊಳಗೆ ಶಾಂತಿಯುತ ವಾತಾವರಣವಿರುತ್ತದೆ. ನಿಮ್ಮ ಮನೆಯ ವಾಸ್ತುವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ಸಂಜೆ ತುಪ್ಪದ ದೀಪವನ್ನು ಹಚ್ಚಿ. ಪತಿಯ ಆರೋಗ್ಯ ಮತ್ತು ಸ್ವಭಾವದಲ್ಲಿ ಬರುವ ಕಿರಿಕಿರಿಯನ್ನು ಜಾಣ್ಮೆಯಿಂದ ನಿಭಾಯಿಸಿ. ನಿವೃತ್ತರಾದ ಹಿರಿಯ ವೀಕ್ಷಕರಿಗೆ ಇದು ಧರ್ಮಕರ್ಮ ಮತ್ತು ಹಳೆಯ ಸ್ನೇಹಿತರಿಗೆ ಸಹಾಯ ಮಾಡುವ ಸಮಯವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಮಂಗಳನು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಉತ್ತಮವಾಗಿರಿಸುತ್ತಾನೆ, ಆದರೆ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸವಾಗಬಹುದು. 6ನೇ ಮನೆಯ ಶುಕ್ರನು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಚರ್ಮದ ಕಾಯಿಲೆಗಳು ಅಥವಾ ರಕ್ತದ ಸಕ್ಕರೆ ಬ್ಲಡ್ ಶುಗರ್ ಮಟ್ಟದಲ್ಲಿ ಏರುಪೇರುಗಳನ್ನು ಸೂಚಿಸುತ್ತಿದ್ದಾನೆ. ಊಟೋಪಚಾರದ ದಿನಚರಿಯನ್ನು ಹದಗೆಡಲು ಬಿಡಬೇಡಿ ಮತ್ತು ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಕೊನೆಯದಾಗಿ, ಗ್ರಹಗಳ ಈ ಉಗ್ರ ಶಕ್ತಿಗೆ ಸರಿಯಾದ ದಿಕ್ಕನ್ನು ನೀಡಲು ನಾನು ನಿಮಗೆ ಕೆಲವು ಅತ್ಯಂತ ಸರಳ ಮತ್ತು ಸಾತ್ವಿಕ ಪರಿಹಾರಗಳನ್ನು ಹೇಳುತ್ತಿದ್ದೇನೆ. 4ನೇ ಮನೆಯ ಶುಭ ಪ್ರಭಾವವನ್ನು ಹೆಚ್ಚಿಸಲು ಪ್ರತಿದಿನ ಶ್ರೀಮದ್ ಭಗವದ್ಗೀತೆಯ ಒಂದು ಅಧ್ಯಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಖಂಡಿತವಾಗಿ ಪಠಿಸಿ. ಮಂಗಳನ ಕಾಡ್ಗಿಚ್ಚು ಮತ್ತು ರಾಹುವಿನ ಪ್ರಭಾವವನ್ನು ಶಮನಗೊಳಿಸಲು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಮಂಗಳನ ಬೀಜ ಮಂತ್ರವಾದ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅನ್ನು 1 ಮಾಲೆ ಜಪಿಸಿ. ಸಾಡೆ ಸಾತಿಯ ಪ್ರಭಾವವನ್ನು ಅನುಕೂಲಕರವಾಗಿಸಲು ಶನಿವಾರದಂದು ಕಾರ್ಮಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಬೂಟುಗಳನ್ನು ಅಂದರೆ ಚಪ್ಪಲಿಗಳನ್ನು, ಛತ್ರಿಗಳು ಅಥವಾ ಸ್ನಾನದ ಸಾಬೂನನ್ನು ದಾನ ಮಾಡಿ. ಆಗಸ್ಟ್ 17ರಂದು ನಾಗರ ಪಂಚಮಿಯ ದಿನ ಉಪವಾಸವಿದ್ದು ನಾಗದ ದೇವತೆಯನ್ನು ಪೂಜಿಸಿ. ಇದರಿಂದ ರಾಹುಕೇತುವಿನ ಪೀಡೆ ಶಮನವಾಗುತ್ತದೆ ಮತ್ತು ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯದೇವರಿಗೆ ಅರ್ಘ್ಯವನ್ನು ಖಂಡಿತವಾಗಿ ಅರ್ಪಿಸಿ. ಇದರಿಂದ ನಿಮ್ಮ 5ನೇ ಮನೆ ಬಲಗೊಳ್ಳುತ್ತದೆ. ಈ ಗೋಚಾರವು ಯಾವುದೇ ಭಯಾನಕ ಸಮಯವಲ್ಲ, ಬದಲಾಗಿ ನಿಮ್ಮ ಜೀವನದ ಹಳೆಯ ಚೌಕಟ್ಟುಗಳನ್ನು ಮುರಿಯಲು ಬಂದಿದೆ. ಶನಿಯು ನಿಮ್ಮಿಂದ ಶಿಸ್ತನ್ನು ಕೇಳುತ್ತಿದ್ದಾನೆ ಮತ್ತು ಮಂಗಳನು ನಿಮ್ಮಿಂದ ಕಠಿಣ ಪರಿಶ್ರಮವನ್ನು ಕೇಳುತ್ತಿದ್ದಾನೆ. ನಿಮ್ಮ ತಾಳ್ಮೆ, ನಿಮ್ಮ ಜಾಣ್ಮೆ ಮತ್ತು ಶಾಂತ ಮನಸ್ಸಿನಿಂದ ನೀವು ಈ ಉಗ್ರ ಶಕ್ತಿಯನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಬಹುದು. ನಿಮ್ಮ ಮತ್ತು ನಿಮ್ಮವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಮಸ್ಕಾರ.